ಇಡೀ ದೇಶದಲ್ಲಿ ರಾಮನ ಜಪ ಶುರುವಾಗಿದೆ. ರಾಮ ಮಂದಿರದ ಕನಸು ಕಾಣ್ತಾ ಇದ್ದ ಅಸಂಖ್ಯಾತ ಹಿಂದೂಗಳು ಸಂಭ್ರಮದ ಅಲೆಯಲ್ಲಿದ್ದಾರೆ. ರಾಮ ಮಂದಿರಕ್ಕಾಗಿ ಅದೆಷ್ಟೋ ಹೋರಾಟಗಳು ನಡೆದಿವೆ, ಅದೆಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆದರೆ ಇದೀಗ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಕ್ಕೆ ಮರುಜೀವ ಕೊಡಲಾಗಿದೆ. 31 ವರ್ಷದ ಹಳೆಯ ಪ್ರಕರಣವನ್ನ ಪೊಲೀಸರು ಕೆದಕಿದ್ದಾರೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡೋಣ. ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರಿಗೆ ಆತಂಕ ಶುರುವಾಗಿದೆ. 31 ವರ್ಷದ ಹಿಂದೆ ನಡೆದ ಗಲಭೆಯಲ್ಲಿ ಹುಬ್ಬಳ್ಳಿ ಪೊಲೀಸರು ಓರ್ವನನ್ನ ಅರೆಸ್ಟ್ ಮಾಡಿದ್ದಾರೆ. ಇದೀಗ ಆ ಹೋರಾಟದಲ್ಲಿ ಭಾಗಿಯಾದವರಿಗೂ ಬಂಧನದ ಭೀತಿ ಶುರುವಾಗಿದೆ. ಎಸ್, ಹುಬ್ಬಳ್ಳಿ ಪೊಲೀಸರು 31 ವರ್ಷದ ಬಳಿಕ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಮರು ಜೀವ ನೀಡಿದ್ದಾರೆ. ಹುಬ್ಬಳ್ಳಿ ಪೊಲೀಸರಿಂದ ಅಂದಿನ ಆರೋಪಿಗಳ ಏಕಾಏಕಿ ಹುಡುಕಾಟ ಆರಂಭವಾಗಿದೆ. ಡಿಸೆಂಬರ್ 5, 1992ರಂದು ಕರಸೇವೆಗೂ ಮುನ್ನ ಹುಬ್ಬಳ್ಳಿ ನಗರದಲ್ಲಿ ಗಲಭೆ ಸಂಭವಿಸಿತ್ತು. ಗಲಭೆಯಲ್ಲಿ ಒಂದು ಮಳಿಗೆಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ 9 ಜನರ ವಿರುದ್ಧ ಎಫ್ಐಆರ್ ಆಗಿತ್ತು. ಹುಬ್ಬಳ್ಳಿಯ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 31 ವರ್ಷದ ಬಳಿಕ ಓರ್ವ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ 3ನೇ ಆರೋಪಿ ಶ್ರೀಕಾಂತ್ ಪೂಜಾರಿಯನ್ನ ಕಳೆದ ಶುಕ್ರವಾರ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. 1992ರಲ್ಲಿ ಪ್ರಕರಣ ದಾಖಲಾದಾಗ ಆರೋಪಿತರು 30ರಿಂದ 35 ವರ್ಷದ ಒಳಗಿನ ಯುವಕರಾಗಿದ್ದರು. ಈಗ ಅವರಿಗೆಲ್ಲ 55ರಿಂದ 60 ವರ್ಷಗಳಾಗಿವೆ. 3 ದಶಕಗಳ ಹಿಂದೆ ನಡೆದ ಪ್ರಕರಣಕ್ಕೆ ಈಗ್ಯಾಕೆ ಮರು ಜೀವ ನೀಡಿದ್ರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಅಂದು ಕೇಸ್ ದಾಖಲಾದವರಿಗೆ ಇದೀಗ ಹುಬ್ಬಳ್ಳಿ ಪೊಲೀಸರು ಕರೆ ಮಾಡಿ ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಪ್ರಕರಣದಲ್ಲಿ ಭಾಗಿಯಾದವರು ಸಾವನ್ನಪ್ಪಿದ್ದಾರೆ. ಆದರೆ ಪ್ರಕರಣದ 3ನೇ ಆರೋಪಿ ಶ್ರೀಕಾಂತನ್ನ ಅರೆಸ್ಟ್ ಮಾಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಜೀವನ ಇದ್ರಾಗ ಹಾಳಾಗಿದೆ. 30 ವರ್ಷ ಕೋರ್ಟ್ ಸಫರ್ ಆಗಿದ್ದೇವೆ ಸರ್. ಮತ್ತು ಯಾವ ಲೀಡರ್ ಬಂದಿಲ್ಲ, ಯಾರೂ ಬಂದಿಲ್ಲ. ನಾವು ಅವ್ರಿಗೆ ದುಡಿದೇವೆ, ಅವ್ರು ನಮ್ಮ ಬಗ್ಗೆ ಏನೂ ಇಲ್ಲ. ಈಗ MP ಆಗ್ಯಾರ, ಮಿನಿಸ್ಟರ್ ಆಗಿದ್ದಾರೆ, ಕೆಲವು ಮುಖ್ಯಮಂತ್ರಿ ಆದರು, ಕೆಲವು ಮಾಜಿ MLA ಆದಾರೆ. ಅವ್ರಿಗೂ ಕೇಳಿರ್ಬೇಕಾದ್ರೆ ಇಟ್ ಇಸ್ ಜಸ್ಟ್ ಇನ್ಫಾರ್ಮೇಷನ್ ಫ್ರಮ್ ಯೋರ್ ಸೈಡ್. ಆ ಥರ ಏನೂ ಇಲ್ಲ. ನಾವು ಯೂಶಲಿ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೇಸಸ್ಸಲ್ಲಿ ಎಲ್ಲರಿಗೆ ಕರೀತಾ ಇರ್ತೀವಿ. ನೀವು ಹೇಳಿದ ಪ್ರಕಾರ ಇಲ್ಲ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ಆರೋಪಿ ನಮಗೆ ಪತ್ತೆ ಹಚ್ಚಿದ್ದೀವಿ, ಒಬ್ಬರು ಆರೋಪಿದು ಫಾರ್ಮ್ಯಾಲಿಟೀಸ್ ಮಾಡಿದ್ವಿ. ಒಟ್ಟಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು 31 ವರ್ಷದ ಹಳೆಯ ಕೇಸಿಗೆ ಮರು ಜೀವ ನೀಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.